ಕ್ಯಾನ್ಸರ್ ಅಂತ ಕಾಯಿಲೆ ಬಂದ್ರೂ ಎದ್ದು ನಿಂತ್ಕೊಂಡಿದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ 3 ತಿಂಗಳಿಗೆ ಎದ್ದು ನಿಂತ್ಕೊಂಡು ಪಾಡ್ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಒಂದು ಗ್ರ್ಯಾಟಿಟ್ಯೂಡ್ ನಿಮ್ಮ ಬಗ್ಗೆ ಬಹಳಷ್ಟು ಮನಸ್ಸಲ್ಲಿದೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಸೋಷಿಯಲ್ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ಜಾಸ್ತಿ ನಂಗೆ ಅರ್ಥ ಆಗಿರಲಿಲ್ಲ. ಬಟ್ ಹೇಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಚೆನ್ನಾಗಿ ಗೊತ್ತಿತ್ತು. ಕೊನೆಗೆ ಏನಾಗ್ತೀವಮ್ಮ, ಇದೇ ತಾನೇ ಆಗೋದು. ಸೊ ಹಾಗಾಗಿ ನಾನು ಕೆಳಗಡೆ ಹೋಗಲ್ಲ ಅಂತ ನನಗಾಗಿ ತಂದೆ 3-4 ಇಯರ್ಸ್ ಆಯ್ತಮ್ಮ. ಒಂದ್ಸಲ 20 kg ಟಣ್ ಅಂತ ತಂದರು. ಲೈಟ್ ಇಲ್ದಿದ್ರು, ಕರೆಂಟ್ ಇಲ್ದಿದ್ರು, ನಿನಗೆ ಗೊತ್ತಿರಬೇಕು ಯಾವ ಪದಾರ್ಥ ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಇನ್ವೆಸ್ಟ್ ಮಾಡೋದು ಒಂದರಲ್ಲೇ, ಅದು ಮಣ್ಣಿಗೆ ಮಾತ್ರ, ಬೇರೆ ಏನರಲ್ಲೂ ಇನ್ವೆಸ್ಟ್ ಮಾಡಲ್ಲ ಅವರು. ಮಣ್ಣು, ಸೌತೆಕಾಯಿ, ಹಣ್ಣು. ಕಾಫಿ ಮಗ್ ಮುರಿದೋಗಿತ್ತು, ಇಲ್ಲಿ ಒಡೆದೋಗಿದೆ ನೋಡಿ. ಒಡೆದೋಗಿರೋ ಕಾಫಿ ಮಗ್ಗಲ್ಲಿ ಒಂದು ಗಿಡ ಬಂದಿದೆ. ರೈಟ್ ಬ್ರೆಸ್ಟಲ್ಲಿ ಸುಮಾರು 4-4.5 ವರ್ಷದಿಂದ ಒಂದು ಗಂಟು ಥರ ಕಾಣಿಸ್ತು. 24 ಚದರದ ಮನೇಲಿದ್ದೆ. ಯಾವ ಮನೇನೂ ಖುಷಿ ಕೊಟ್ಟಿಲ್ಲ. ಖುಷಿ ಆಗಿರೋದು ನನಗಷ್ಟೇನೆ. ಒಂದೊಂದು ಚೆನ್ನಾಗಿ ಮಿಲಿಯನ್ಸು, 10 ಮಿಲಿಯನ್ ಓಡೋದು. ಸೊ ಹಾಗಾಗಿ ಏನು ಮಾಡ್ತು, ನಾಗು ಯು ಗಾಟ್ ಬ್ರೇನ್ಸ್. ಅವಳು ಯಾವಾಗಲೂ ಹೇಳ್ತಾಳೆ, ಡುಮ್ಮಿ, ಅಮ್ಮ ಅಂತ ಕರೀಲ್ಲ, ಡುಮ್ಮಿ, ನಿನ್ನ ಬ್ರೇನ್ಸಿಂದ ಗೊತ್ತಾಯ್ತು. ಆ್ಯಕ್ಚುಲಿ ನನ್ನ ರೈಟ್ ಬ್ರೆಸ್ಟಲ್ಲಿ ಸುಮಾರು 4-4.5 ವರ್ಷದಿಂದ ಒಂದು ಗಂಟು ಥರ ಕಾಣಿಸ್ತು. ಕಾಣಿಸ್ದಾಗಲೇ ಮನಸ್ಸಿಗೆ ಯಾಕೋ ಅನ್ನಿಸ್ಬಿಡ್ತು, ಇದು ಪ್ರಾಬಬ್ಲಿ ಕ್ಯಾನ್ಸರ್ ಇರ್ಬೋದು ಏನೋ ಅಂತ ಅನ್ನಿಸ್ತು. ಕಾಲ ಕೂಡಿ ಬಂದಾಗ ಕಾರ್ಯ ಸಾಗಲಿ, ಏನೇ ಆಗಲಿ ಏನೇ ಆಗಲಿ, ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ. ನಿಮ್ಮ ಆಚಾರ ವಿಚಾರ ಚೆನ್ನಾಗಿದೆ ಮೇಡಮ್. ದೇವರನ್ನ ಎಲ್ಲಿ ಗಂಟೆ ಅಂತ ಹೇಳಿದ್ರೆ ನಮ್ಮ ಗುರು ಹಿರಿಯರನ್ನೇ ಪೂಜೆ ಮಾಡಿ ಅಂತ. ಹೌದು. ಯಾರು ನಮಗೆ ದೀಕ್ಷೆ ಕೊಟ್ಟು, ನಾನು ಯಾರು, ನಾನು ನಿಜವಾಗ್ಲೂ ಈ ದೇಹನ ಅಥವಾ ನಾನು ಮನಸ್ಸ, ಅಥವಾ ದೇಹ ಮನಸ್ಸಿಗೆ ಏನೋ ಒಂದು ಶಕ್ತಿ ಕೊಟ್ಟಿದೆಯಲ್ಲ, ಅದೇನದು? ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೊರ ಜಗತ್ತೇ ನಮ್ಮ ಜಗತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಅವರು ಏನು ಮಾಡ್ತಾರೆ, ಮೊದಲು ಮುದ್ರೆ ಹಾಕಿ ಕೂಡಿಸಿ ಒಳ ಜಗತ್ತಿಗೆ ಕಳಿಸ್ತಾರೆ. ಸೊ ಒಳ ಜಗತ್ತಿಗೆ ಕಳಿಸೋರೆ ನಮ್ಮ ನಿಜವಾದ ಗುರು ಅಂತ, ನಮ್ಮ ನಿಜವಾದ ಪರಮಾತ್ಮ. ಅಂದರೆ ಮೊದಲನೇ ಪೂಜೆ ಈಗ ನಿಮ್ಮ ಬ್ಯೂಟಿಫುಲ್ ಆಗಿದೆ. ಗುರು ಗೋವಿಂದ ದೋವೋ ಕಡೆ ಕಾಕೆ ಲಾಗೋ ಪಾಯ್, ಬಲಿಹಾರಿ ಗುರು ಆಪನಿ ಜಿನ್ ಗೋವಿಂದ ದಿಯೋ ಬತಾ. ಅಂದರೆ ಕಬೀರ್ ಹೇಳಿದ್ದಾರೆ, ಗುರು ಗೋವಿಂದ ಇಬ್ಬರು ನಿಂತ್ಕೊಂಡ್ರೆ ನನ್ನ ನಮಸ್ಕಾರ ನನ್ನ ಗುರುಗೆ ಮೊದಲು. ಯಾಕಂದರೆ ಗೋವಿಂದನ ದಾರಿ, ಗೋವಿಂದ ಯಾರು ಅಂತ ತೋರಿಸ್ಕೊಟ್ಟಿರೋದು ಗುರು. ಅದಕ್ಕೆ ನನ್ನ ಮೊದಲ ನಮಸ್ಕಾರ ನನ್ನ ಗುರುಗೆ ಅಂತ. ಸೊ ಆ ಒಂದು ಪರಂಪರೆಯಲ್ಲಿ ನಾನು ಮದುವೆ ಮಾಡ್ಕೊಂಡು ಬೆಳ್ಕೊಂಬಂದಿದ್ದೀನಮ್ಮ. ಕ್ಲಾಕ್ ಚೆನ್ನಾಗಿದೆ ಮೇಡಮ್. ಇಲ್ಲಿ ಬಂದ್ರೆ ಏನು ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ. ಒಂದು ಯೂನಿಕ್ ಕಲೆಕ್ಷನ್ ಇದೆ, ವಿಂಟೇಜ್ ಫೀಲ್ ಕೊಡುತ್ತೆ ಇಲ್ಲಿ ಬಂದವ್ರಿಗೆ, ಎಂತವ್ರಿಗೂ ಕೂಡ. ಈ ಕಡೆ ಎಲ್ಲಿ ಒಂದು ಬಾಲ್ಕನಿ ಇದೆ ನೋಡಿ, ದಯವಿಟ್ಟು ಬನ್ನಿ. ಯು ಕ್ಯಾನ್ ಸಿ ಅ ನೈಸ್ ಲಿಟಲ್ ಬಾಲ್ಕನಿ ದೇರ್. ಪ್ಲೀಸ್ ಕಮ್. ಎಲ್ಲ ಕಡೆ ಏನೋ ಒಂದು ಮಾಡಬೇಕು, ತಗ್ಲಾಕ್ಬೇಕು, ಮಾಡಬೇಕು. ಇದೆಲ್ಲ ಹಸ್ಬೆಂಡ್ ಕ್ರೆಡಿಟ್ ಕೊಡ್ಬೇಕಮ್ಮ, ನಂದಲ್ಲ. ವಡೆ ಕ್ರಿಯೇಟಿವಿಟಿ. ಕಾಫಿ ಕಾಫಿ ಮಗ್ ಮುರಿದೋಗಿತ್ತು, ಇಲ್ಲಿ ಒಡೆದೋಗಿದೆ ನೋಡಿ. ಒಡೆದೋಗಿರೋ ಕಾಫಿ ಮಗ್ಗಲ್ಲಿ ಒಂದು ಗಿಡ ಬಂದಿದೆ. ಓಕೆ, ಬ್ರೋಕ್ ಆಗಿದೆ, ಒಡೆದೋಗ್ಬಿಟ್ಟಿದೆ. ಇದನ್ನೇನು ಮಾಡ್ತೀವಿ ನಾವು, ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ. ಆದರೆ ಸರ್ ಇದ್ದವರು ಮೇಡಮ್ ಹಸ್ಬೆಂಡು ಇಲ್ಲ, ಇದನ್ನು ಡೆಕೋರೇಟಿವ್ ಪರ್ಪಸ್ ಇಡೋಣ ಅಂತ ಹೇಳಿಟ್ಟಿದ್ದಾರೆ. ಮಣ್ಣಿಗೆನೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ನಾನು ಕೇಳ್ಬೇಕು ಇವಾಗ. ಆಕ್ಚುಲಿ ನನ್ನ ಹಸ್ಬೆಂಡ್ ಇನ್ವೆಸ್ಟ್ ಮಾಡೋದು ಒಂದರಲ್ಲೇ, ಅದು ಮಣ್ಣಿಗೆ ಮಾತ್ರ, ಬೇರೆ ಏನರಲ್ಲೂ ಇನ್ವೆಸ್ಟ್ ಮಾಡಲ್ಲ ಅವರು. ಮಣ್ಣು, ಸೌತೆಕಾಯಿ, ಹಣ್ಣು, ಆಮೇಲೆ ಸ್ಪ್ರೌಟೆಡ್ ಅಂದರೆ ಮೆಂತ್ಯ ಸ್ಪ್ರೌಟ್ ಮಾಡಿರೋದು, ಇದಕ್ಕೆ ಖರ್ಚು ಮಾಡ್ತಾರೆ ಹೊರತು ಅವ್ರಿಗಾಗಿ ಅವ್ರು ಇವತ್ತುವರೆಗೂ ನನಗೆ ಜ್ಞಾಪಕ ಇರೋಂಗೆ, ನಾನು ಯಾವಾಗಲಾದರೂ ತಂದು ಕೊಟ್ಟರೆ ಉಂಟು ಬೈಸ್ಕೋಬೇಕಾಗತ್ತೆ ಬಟ್ಟೆ ತಂದು ಕೊಟ್ಟರೆ. ಅದರ್ವೈಸ್ ಹಿಟ್ ಡಸನ್. ಇವತ್ತುವರೆಗೂ ಅವ್ರು ಅಂಗಡಿಗೆ ಹೋಗಿ ಒಂದು ಬಟ್ಟೆ ಕೊಂಡ್ಕೊಂಡಿಲ್ಲಮ್ಮ ಇವತ್ತುವರೆಗೂ. 40 years ಆಫ್ ಮೈ ಮ್ಯಾರಿಡ್ ಲೈಫಲ್ಲಿ ನಾನು ಜಗಳ ಆಡಿ ಯಾರ್ದೋ ವೆಡ್ಡಿಂಗ್ ನಡೆದಾಗ 1-2 ಕೊಡಿಸ್ಬೇಕು, ಅದು ಮಣ್ಣು. ಇವಾಗಂತೂ ಬಿಡಿ, 10 ವರ್ಷ ರಿಟೈರ್ಮೆಂಟ್ ಆಯಿತು, 10 ವರ್ಷದಿಂದ ಅದು ಕೊಡಿಸಿ ಪ್ರಯೋಜನ ಇಲ್ಲ. ಬಿಕಾಸ್ ಅದು ನೆಕ್ಸ್ಟು ಮಣ್ಣು ಆಗೋಗಿರುತ್ತೆ. ಬಿಕಾಸ್ ಈಸ್ ಆಲ್ವೇಸ್ ಇನ್ ಮಣ್ಣಲ್ಲಿರ್ತಾರೆ. ಯಾಕೆಂದ್ರೆ ಒಂದು ಪಾಟ್ಗೆ ಒಂದು 10 ಪಾಟ್ಗೆ ಮಣ್ಣು ತರಬೇಕಂದ್ರೆ 3,000-4,000 ಮೇಲಾಗುತ್ತೆ. ಪ್ರತಿ ಸಲನೂ ಮಣ್ಣಲ್ಲೇ ಇರೋದ್ರಿಂದ ಕೇಳ್ತಾ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಸರ್? ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ, ನಾನು ಕೇಳಿಲ್ಲ ಅವ್ರನ್ನ. ಬಟ್ ಹಿ ಇನ್ವೆಸ್ಟ್ ಅ ಲಾಟ್ ಆಫ್ ಮನಿ ಇನ್ ದಟ್. ಬಟ್ ಸಿಕ್ಕಾಪಟ್ಟೆ ತೃಪ್ತಿ. ಸೊ ಅವ್ರಿಗೆ ಅದೇ ಹೇಳದ್ನಲ್ಲ, ಒಂದು ಹೋಟೆಲ್ಗೆ ಅವ್ರು ಇವತ್ತು ನಾನು ಹಠ ಮಾಡಿ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದೀನಿ. ಅದಕ್ಕೆ ನನ್ನ ಸೈಜ್ ಹಿಂಗಿದೆ, ಅವ್ರ ಸೈಜ್ ಹಿಂಗಿದೆ. ಸೊ ಹೋಟೆಲ್ ಹೋಗಲ್ಲ, ಹೋಟೆಲ್ ತಿನ್ನಲ್ಲ. ಮನೆಯಲ್ಲೂ ಪಕ್ಕಾ ಅನ್ನ ಸಾರು ಎಲ್ಲ ರೆಗ್ಯುಲರ್ ಊಟ ಅವ್ರು ಮಾಡಲ್ಲ. ಅವ್ರು ತಿನ್ನೋದು ಸ್ಪ್ರೌಟ್ಸು, ಸೌತೆಕಾಯಿ, ಹಣ್ಣು. ಅದಕ್ಕೆ ಸ್ಲಿಮ್ ಆಗಿದ್ರು, ಚೆನ್ನಾಗಿ ನನ್ನ ಥರನೇ ಗುಂಡ್ಗಿದ್ರು. ಈಗೊಂದು
3-4 ಇಯರ್ಸ್ ಆಯ್ತಮ್ಮ. ಒಂದ್ಸಲ 20 kg ಟಣ್ ಅಂತ ತಂದ್ರು ಆ್ಯಂಡ್ ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. 20 kg ಇಳಿಸಿದ್ರು ಖಂಡಿತವಾಗ್ಲು ಅವ್ರನ್ನೇ ಕೇಳ್ಬೇಕು ಅದನ್ನೆಲ್ಲ. ಓ ಎಸ್ ಡೆಫಿನೆಟ್ಲಿ, ಓ ಎಸ್ 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 ಎಸ್. ಅವ್ರ ಹೆಂಡತಿ ಭಾಳ ಸೋಲಿಸ್ಬಿಡ್ತಾಳೆ ಗಂಡನ್ನ ಇದರಲ್ಲಿ. ಯಾಕಂದ್ರೆ ನಂಗೆ ತಿನ್ನಕ್ಕೆ ಇಷ್ಟ ಅಮ್ಮ ಒಂಚೂರು, ಸಿಕ್ಕಾಪಟ್ಟೆ ಇಲ್ಲ ಬಟ್ ಡೆಫಿನೆಟ್ಲಿ ಎಸ್ ಸರ್ಟನ್ ಥಿಂಗ್ಸ್ ಸ್ವಲ್ಪ ಇಷ್ಟ ಆಗತ್ತೆ. ಸೊ ಅದಕ್ಕೆ ಬೈಸ್ಕೋತೀನಿ ದಿನಾನು. ಬಟ್ ಪೋಸ್ಟ್ ಈಗ ಕ್ಯಾನ್ಸರ್ ರಿಕವರಿಯಲ್ಲಿ ಮಾತ್ರ ಆದಷ್ಟು ಅವರ ಡಯಟನ್ನು ಫಾಲೋ ಮಾಡಿ ಐ ಥಿಂಕ್ ದಟ್ ಹಸ್ ಹೆಲ್ಪ್ ಮೀ ಟು ರಿಕವರ್ ಅ ಲಾಟ್ ಮೋರ್. ಕೆಳಗಡೆ ನೋಡಿ, ನಾನು ಕೆಳಗಡೆ ಹೋಗಲ್ಲ, ಮಣ್ಣು ಮೇಲೆ ಕೂತ್ಕೊಳ್ಳಲ್ಲ ಅಂತ ಇಲ್ಲೊಂದ್ರಲ್ಲಿ ಮಣ್ಣು ತಂದು ಇಟ್ಟಿರ್ತಾರೆ. ಸೊ ಅದ್ರ ಮೇಲೆ ನಿಂತ್ಕೋ ಯಾವಾಗಲೂ ಹೇಳ್ತಾರೆ, ಸದ್ಗುರು ಹೇಳ್ತಾರೆ, ಎಷ್ಟು ಭೂಮಿಗೆ ನೀನು ಅಟ್ಯಾಚ್ಡ್ ಆಗಿರ್ತೀಯೋ ಅಷ್ಟು ಆರೋಗ್ಯ ನಿನಗಿರುತ್ತೆ. ಇವತ್ತು ಎಲ್ಲರೂ ಏನು ಮಾಡಿದ್ರು, ಅಮೆರಿಕನ್ಸ್ ಡರ್ಟ್ ಅಂತಾರೆ, ಇದನ್ನು ಭೂಮಿನ ಡರ್ಟ್ ಅಂತಾರೆ. ಬಟ್ ಅಮೆರಿಕನ್ಸು ಅದು ನಮಗೆ ಪವಿತ್ರ ಅಮ್ಮ. ಅದು ಹೌದು, ಮಣ್ಣು ಅಂದರೆ ನಾವು ಕೊನೆಗೆ ಏನಾಗ್ತೀವಮ್ಮ, ಇದೇ ತಾನೇ ಆಗೋದು. ಸೊ ಹಾಗಾಗಿ ನಾನು ಕೆಳಗಡೆ ಹೋಗಲ್ಲ ಅಂತ ನನಗಾಗಿ ತಂದಿಟ್ಟಿರೋ ಅಂಥದ್ದು ರೆಗ್ಯುಲರ್ ಆಗಿ ಎವ್ರಿ ಡೇ. ನಾನು ಬಂದು ಥೆರಪಿ ಅಲ್ಲಿ ಕೂತು ನಮ್ಮ ಈ ಒಂದು ಪಂಚಭೂತ ಆರಾಧನೆ ಅಂತೇನು ಹೇಳ್ತೀವಿ, ಆ ಆರಾಧನೆ ಮಾಡ್ತೀನಮ್ಮ. ಸೂರ್ಯ ಬಂದಾಗ ದಟ್ ಇಸ್ ವಾಟ್ ಹ್ಯಾಪನ್ಸ್. ಎಲ್ಲಾನು ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀರಾ, ಯಾವುದನ್ನು ಬಿಟ್ಟಿಲ್ಲ. ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಅದ್ರ ಜೊತೆಗೇನೆ ಮಾಡರ್ನ್ ಟ್ರೆಂಡ್ ಡಿಜಿಟಲ್. ಓ ಎಸ್ ಎಸ್, ಡಿಜಿಟಲಿ ವೆರಿ ಸ್ಟ್ರಾಂಗ್, ಇನ್ಸ್ಟಾಗ್ರಾಮ್ ಅಲ್ಲಿ ವೆರಿ ಸ್ಟ್ರಾಂಗ್. ಮೇಡಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಪ್ಲೀಸ್ ಕಮ್. ನಿಮ್ಮ ವಾಯ್ಸ್ ಕೇಳಿನೇ ತುಂಬಾ ಜನ ಸೆಲೆಬ್ರಿಟೀಸ್ ಶೋಕ್ ಬಂದಿದ್ದಾರಲ್ಲ. ಹೌದು, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್. ಹೌದು, ಸುಮಾರು ಜನ ಬಂದಿದ್ದಾರಮ್ಮ. ದಿಸ್ ಇಸ್ ಒನ್ ಮೋರ್ ಬೆಡ್ರೂಮ್. ಇದು ಆಕ್ಚುಲಿ ಗಾಯತ್ರಿ ರೂಮ್ ಅಂತ ಇಟ್ಕೊಂಡಿರೋದು. ಇದು ಅವಳು ಬಂದಾಗ ಅವಳು ಇಲ್ಲಿರ್ತಾಳೆ. ಟ್ರೈಪಾಡ್ ಎಲ್ಲ ಇದೆ. ಟ್ರೈಪಾಡ್ ಎಲ್ಲ ಒಂಚೂರು ಮಾಡ್ಲಿಕ್ಕೆ ನಮ್ದೆಲ್ಲ ಇದಿರುತ್ತೆಲ್ಲ, ಅದಕ್ಕೊಂಚೂರು ಮಾಡ್ಲಿಕ್ಕೆ ಟ್ರೈಪಾಡ್ ಇಟ್ಕೊಂಡಿದ್ದೀನಿ. ಓಕೆ, ನಿಮಗೆ ಟ್ರೈಪಾಡ್ ಇದು ಡಿಜಿಟಲ್ ಎಲ್ಲ ಐಡಿಯಾ ಬಂದಿದ್ದು ಹೇಗೆ? ನೀವು ಹೇಳಿದ್ರಿ ಸ್ಟುಡಿಯೋ ಮಾಡಿದೆ, ಅದರಿಂದ ಸ್ಟುಡಿಯೋ ಮಾಡಿದ್ವಿ, ಶಶಿಗೆ ಎಲ್ಲ ಸೇರ್ಕೊಂಡು ಸ್ಟುಡಿಯೋ ಮಾಡಿದ್ವಿ. ಸೊ ಅವ್ನು ಸ್ಟುಡಿಯೋ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಈಸ್ ಅ ಫುಲ್ ಟೈಮ್ ಮ್ಯೂಸಿಕ್ ಕಂಪೋಸರ್, ಪ್ರೋಗ್ರಾಮರ್, ಅರೇಂಜರ್, ಮಿಕ್ಸ್ ಮಾಸ್ಟರಿಂಗ್ ಮಾಡ್ತಾನೆ, ಟೋಟಲ್ ಸೌಂಡ್ ಇಂಜಿನಿಯರ್. ಅಂದರೆ ಎಲ್ಲ ಆಡಿಯೋ ನೀಡ್ಸ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಇಸ್ ಸಿಂಫನಿ ಆಮ್ಸ್. ಸೊ ಅವನು ಅಲ್ಲಿಂದ ಸ್ವಲ್ಪ ಅವನ ಜೊತೆಲಿ ಸೇರಿಕೊಂಡಾಗ ನಂಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಬಟ್ ಅಷ್ಟರಲ್ಲಿ ಮಗಳು ಹೋಮ್ ಸತ್ವನ್ ಸ್ಟಾರ್ಟ್ ಮಾಡಿದ್ಲು. ಸೊ ನನಗೆ ಹೌ ಇಟ್ ವರ್ಕ್ಸ್ ಅಂತ ಗೊತ್ತಿರಲಿಲ್ಲ. ಅಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ಜಾಸ್ತಿ ನಂಗೆ ಅರ್ಥ ಆಗಿರಲಿಲ್ಲ. ಬಟ್ ಹೇಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಚೆನ್ನಾಗಿ ಗೊತ್ತಿತ್ತು. ತಂದೆ ತುಂಬಾ ಪ್ರೀತಿ, ತಾಯಿ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ನಾನು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೆ. ಈ ಥರ ಒಂದೊಂದು ಚೆನ್ನಾಗಿ ಮಿಲಿಯನ್ಸ್ 10 ಮಿಲಿಯನ್ ಓಡೋದು. ಸೊ ಹಾಗಾಗಿ ಏನು ಮಾಡ್ತು, ಓ ನಾಗು ಯು ಗಾಟ್ ಬ್ರೇನ್ಸ್. ಅವಳು ಯಾವಾಗಲೂ ಹೇಳ್ತಾಳೆ, ಡುಮ್ಮಿ, ಅಮ್ಮ ಅಂತ ಕರೀಲ್ಲ, ಡುಮ್ಮಿ, ನಿನ್ನ ಬ್ರೇನ್ಸಿಂದಾನೇ ಹೋಮ್ ಸತ್ವ ಸ್ಟಾರ್ಟ್ ಮಾಡಿರೋದು. ಅವಳದು ಟ್ಯಾಗ್ಲೈನ್ ಬ್ಯೂಟಿಫುಲ್ ಆಗಿದೆ ಅಮ್ಮ. ಐ ವಾಂಟ್ ಟು ಶೋಕೇಸ್ ಮೈ ಮದರ್ಸ್ ಹೋಮ್ ಥ್ರೂ ಮೈ ಐಸ್. ಸೊ ಅವಳ ಕಣ್ಣಿಂದ ಮನೆಯ ಡೆಕೋರನ್ನು ಅವಳು ತೋರಿಸ್ಕೊಡ್ತಾ ಇದ್ದಾಳೆ ಜಗತ್ತಿಗೆ. ಸೊ ಇವತ್ತು ಅವಳು ಆ ಮನೇಲಿ ಅವಳೇ ಇದ್ದಾಳೆ. ಸೊ ಹಾಗಾಗಿ ಮೇಂಟೈನ್ ಮಾಡ್ತಾಳೆ, ನೋಡ್ಕೋತಾಳೆ. ನಾನು ಇಲ್ಲಿ ಬಂದಾಗ್ಲಿಂದ ಅವಳೇ ನೋಡ್ಕೊಳ್ತಾ ಇರೋದು. ಸೊ ಆ ಇಂಟ್ರೆಸ್ಟಲ್ಲಿ ಶಿ ಸ್ಟಾರ್ಟೆಡ್ ದಟ್. ಅದು ಇದಕ್ಕಿಂತ ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅಂದರೆ ಇಟ್ಸ್ ಅ ಮಾಡರ್ನ್ ಹೋಮ್. ಮಾಡರ್ನ್ ಹೋಮಲ್ಲಿ ಭಾಳ ಚಿಕ್ಕ ಸ್ಪೇಸಲ್ಲಿ ಈ ಕ್ರೆಡಿಟ್ ನನ್ನ ಬ್ರದರ್ ಇನ್ ಲಾ ಕೊಡಬೇಕು. ಇಸ್ ಅ ಪೀಡಿಯಾಟ್ರಿಷಿಯನ್ ಅವ್ರು. ಆ್ಯಕ್ಚುಲಿ ಅವರು ಡಿಸೈನ್ ಅಂದರೆ ಅವರು ಪ್ಲ್ಯಾನ್ ಔಟ್ ಮಾಡಿಕೊಟ್ರು ಮನೇನ. 20x30 ಮನೆಯಲ್ಲಿ ಬ್ಯೂಟಿಫುಲ್ ಆಗಿದೆ ಆ ಮನೆ. ಒಮ್ಮೆ ದಯವಿಟ್ಟು ಕರಿತೀನಿ, ಅಲ್ಲಿಗೂ ಬನ್ನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಹೋಮ್. ಔಟ್ ಹೌಸು, ಬಟ್ ಎಲ್ಲ ದೊಡ್ಡ ಮನೆಗಳಲ್ಲಿ ಏನು ಸೌಕರ್ಯ ಇದೆಯೋ ಆ ಮನೇಲಿದೆ. ದೋ ಇಟ್ ಇಸ್ 20x30. ಓಕೆ, ವಾವ್, ಸೂಪರ್. ಸಿಕ್ಕಾಪಟ್ಟೆ ಚಿಕ್ಕ ಮನೆ, ಬಟ್ ಎಲ್ಲಾನು ಇದೆ ಆ ಮನೇಲಿ. ಎಲ್ಲ ಇದೆ ಅಂತ ಇದ್ದೀರಲ್ಲ. ಎಲ್ಲ ಇದೆ. 2 bedrooms ಇದೆ. ಎವ್ರಿಥಿಂಗ್ ವೆರಿ ಬ್ಯೂಟಿಫುಲ್. ಇರುತ್ತೆ ಸಿಕ್ಕಾಪಟ್ಟೆ. ಪ್ರತಿಯೊಬ್ಬರು ಮನೇನು ಎಷ್ಟು ಪುಟ್ಟ ಮನೆ ಇರಲಿ, ದೊಡ್ಡ ಮನೆ ಇರಲಿ, ಅದನ್ನು ಸುಂದರವಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಯಾಕಂದರೆ ಸುಂದರತೆ ಅಂದರೆ ನಾನೇನು ದೊಡ್ಡ ಕಾಸ್ಟ್ಲಿ ಥಿಂಗ್ಸ್ ತಂದು ಇಡಿ ಅಂತಲ್ಲ. ಚಿಕ್ಕದು ಏನಿದೆಯೋ ಅದನ್ನು ಇಡಿ ಒಂದು ಕಡೆ. ಯಾಕಂದರೆ ಯಾರಿಗೋ ಸಂತೋಷ ಪಡಿಸ್ಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೇಲಿ ನಾವೇ 24 ಗಂಟೆ ಇರ್ತೀವಿ. ನಮಗೆ ನೋಡೋಕ್ಕೆ ಸುಂದರವಾಗಿರಬೇಕು. ಈಗ ಈ ಬೆಡ್ಡು ಹೇಗಂದ್ರಾಗ ಹಾಸಿದ್ರೆ, ಹೇಗಂದ್ರಂಗೆ ಬಿಟ್ಟಿದ್ರೆ ಯಾರಿಗೋ ಬೇಜಾರಾಗಲ್ಲಮ್ಮ, ನನಗೆ ಬೇಜಾರಾಗ್ತಿರುತ್ತೆ.
ಸೊ ಒಂದು ಬ್ಯೂಟಿಫುಲ್ ಸೇಯಿಂಗ್ ಇದೆ, ಎದ್ದಿದ ತಕ್ಷಣ ನೀನು ಹಾಸಿಗೆ ಎಲ್ಲ ಮಡಚಿಟ್ಟಾಗ ನಿನ್ನ ಡೇ ಬಿಗಿನ್ ಆಯ್ತು ಅಂದರೆ ಈ ರಾತ್ರಿ ಮಲಗಿದ ಕಾರ್ಯ ಮುಗಿಸಿದ್ಯಾ ಬೆಳಗ್ಗೆ ಎದ್ದಾಗ ಅಂತ. ಸೊ ಮೈ ಡೇ ಬಿಗಿನ್ಸ್ ವಿತ್ ದಟ್. ಅಫ್ಕೋರ್ಸ್ ಆಫ್ ಲೇಟ್ ನಾನು ರೆಸ್ಟ್ ಮಾಡ್ತೀನಮ್ಮ, ಬಿಕಾಸ್ ಆಫ್ ಮೈ ಇಲ್ ಹೆಲ್ತ್ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಅಲ್ಲಿಂದ ಬಿಗಿನ್ ಮಾಡಿಕೊಂಡು ಸ್ವಲ್ಪ ಬಜಾರಿ ಥರ ಇದರಲ್ಲಿ ನನ್ನ ಮಕ್ಳಿಗೆ ಸ್ವಲ್ಪ ಬೇಜಾರು, ಬಿಕಾಸ್ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಹೀಗೆ ಇರಬೇಕು ಅನ್ನೋದು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲ ನನ್ನ ಮಗಳು ಯಾವಾಗಲೂ ನಮ್ಮನೇನು ಆಸ್ಪತ್ರೆನಾ ಅಂತ ಕೇಳೋಳು, ಎಲ್ಲಾದ್ರೂ ಜಾಗಕ್ಕೆ ಇಡಬೇಕು, ಅದ್ರ ಜಾಗಕ್ಕೆ ಇಡಬೇಕು, ಕೋಪ ಮಾಡ್ಕೊಂಡ್ಬಿಡ್ತಿದ್ದೆ ಅದಿದ್ರೆ. ಸೊ ಕೇಳೋಳು ಈಗ ಹೇಳ್ತಾಳೆ, ಖಂಡಿತ ಸತ್ಯಮಮ್ಮ ನೀನು ಹೇಳೋದು. ಎಲ್ಲಿದ್ರೆ ನಮ್ಗೆ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಮಾತಮ್ಮ ಅದು. ಕತ್ತಲೆ ಲೈಟ್ ಇಲ್ದಿದ್ರು ಕರೆಂಟ್ ಇಲ್ದಿದ್ರು ನಿನಗೆ ಗೊತ್ತಿರಬೇಕು ಯಾವ ಪದಾರ್ಥ ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ, ಅದು ತೊಗೊಳೋಂಗಿರಬೇಕು ತಾಯಮ್ಮ ಅಂತ. ಸೊ ತಂದೆ ತಾಯಿ ಇಲ್ಲೇ ಇದ್ದಾರೆ. ತಂದೆ ತೀರ್ಕೊಂಡು 10 ವರ್ಷ ಆಯಿತು, ತಾಯಿ ತೀರ್ಕೊಂಡು 3.5 ವರ್ಷ ಆಯಿತು. ತಂದೆ ತಾಯಿ ನೀವು ಒಬ್ಳೆ ಮಗಳು? ನಾನು ಒಬ್ಳೆ ಮಗಳು, ನಂಗೊಂದು ತಮ್ಮ ಇದ್ದಮ್ಮ, ಆದರೆ ಅವನಿಲ್ಲ ಈಗ, ಈಸ್ ನೋ ಮೋರ್. ಅದಕ್ಕೆ ದೊಡ್ಡವರು ಹೇಳ್ಕೊಡ್ತಾ ಇದ್ದೀರಲ್ವ ಮನೆ ಹೇಗಿರ್ಬೇಕು, ಯಾವ ರೀತಿ ಇರ್ಬೇಕು ಅಂತೆಲ್ಲ ಹೇಳಿ. ಹಿಂದಿನ ಕಾಲದಲ್ಲೆಲ್ಲ ಈ ಪವರು ಇಲ್ಲ ಅವಾಗ ಹೋಗ್ತಾ ಇತ್ತು, ತೀರಾ ಕಡಿಮೆ ದೀಪದ ಬೆಳಕಲ್ಲೇ ಬದುಕ್ತವ್ರಲ್ವಾ, ಅವ್ರಿಗೆ ಗೊತ್ತಿತ್ತು ಒಂದ್ ನೀಟಾಗಿ ಇಟ್ಕೊಬೇಕಂತ. ಅದೇ ಜವಾಬ್ದಾರಿ ತಂದೆಯಿಂದಾನೇ ಬಂದ್ಬಿಡ್ತು. ನಮ್ಮ ಜನರೇಷನ್ ಗೆ ಏನ್ ಗೊತ್ತಾ, ಬರ್ತೀವಿ ಸುಸ್ತಾಗಿರುತ್ತೆ, ಅಲ್ಲಿ ಎಸಿತೀವಿ ಇಲ್ಲಿ ಎಸಿತೀವಿ, ಹೋಗಿ ಆರಾಮಾಗಿ ಮಲ್ಕೋತೀವಿ, ಮತ್ತೆ ಬೆಳಗ್ಗೆ ಹೋದ್ರೆ ಹರಿ ಬರಿ ಕೆಲಸ. ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಂದಿನಿ, ನೀವು ಮಾತು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಒಂದು ಮಾತು ಹೇಳ್ತೀನಮ್ಮ, ಖಂಡಿತವಾಗಿ ದುಡಿಬಾರ್ದು ಅಂತ ನಾನು ಹೇಳಲ್ಲ, ಬಟ್ ನಾವು ನಮಗೊಂದು ಲಿಮಿಟ್ ಹಾಕ್ಕೋಬೇಕು. ಹೌ ಮಚ್ ಈಸ್ ಟು ಮಚ್. ಓಕೆ, ನಾನು ದೊಡ್ಡ ರೋಲ್ಸ್ ರಾಯ್ಸ್ ಇಟ್ಕೋಬೋದು, ನನಗೆ ಸಾಕು ಮಾರುತಿ ಸುಜುಕಿ. ಸೊ ನೀವು ಎಲ್ಲಕ್ಕೆ ತೃಪ್ತಿ ಪಟ್ಕೊಂಡು, ನಾನು ಬಿಲೀವ್ ಮಾಡೋದು ಎಲ್ಲ ನಾನೇ ಊಟ ಮಾಡೋಕ್ಕಾಗಲ್ಲ, ಹಂಚ್ಕೊಂಡು ತಿನ್ನೋಣ ಒಂಚೂರು ಅಂತ ಬಿಲೀವ್ ಮಾಡಿರೋದು. ಆ್ಯಂಡ್ ವಿ ಶುಡ್ ಲರ್ನ್ ಹೌ ಟು ಡ್ರಾ ಅ ಲೈನ್. ಖಂಡಿತ ಯಾವ ಪದಾರ್ಥನೂ ಖುಷಿ ಕೊಡಲ್ಲ, ಖುಷಿ ಒಳಗಡೆಯಿಂದನೇ ಬರಬೇಕು. ಸೊ ಆ ಒಳಗಿನ ಕೆಲಸ ನಾವು ಮಾಡಬೇಕು ಫಸ್ಟು. ಸೊ ಗೆಟ್ ಇನ್ ಸೈಡ್. ಸೊ ಯಾವಾಗ ವೆನ್ ವಿ ಗೆಟ್ ಇನ್ ಸೈಡ್ ಸುಸ್ತು ಕಡಿಮೆ ಆಗುತ್ತೆ. ಆಮೇಲೆ ಕಂಟೆಂಟ್ಮೆಂಟು, ಸಾಕು ನನ್ನ ಹತ್ರ ಇರೋಷ್ಟು ಸಾಕು. ಯಾಕಂದರೆ ಆಸೆಗೆ ಎಲ್ಲಮ್ಮ ಕೊನೆ ಇದೆ, ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಮನೆಯಲ್ಲಿ ಅಂದರೆ ಅಫ್ಕೋರ್ಸ್ ಆ ಮನೆ ಕೊಟ್ಬಿಟ್ಟಿದ್ದೀವಿ, ನನ್ನ ಬ್ರದರ್ ಇನ್ ಲಾನೇ ಕೊಂಡ್ಕೊಂಡಿದ್ದಾರೆ. 24 ಚದರದ ಮನೆಯಲ್ಲಿದ್ದೆ. ಯಾವ ಮನೆನೂ ಖುಷಿ ಕೊಟ್ಟಿಲ್ಲ, ಖುಷಿ ಆಗಿರೋದು ನನಗಷ್ಟೇನೆ. ಸೊ ಮನೆಗಳು ಖುಷಿ ಕೊಡಲ್ಲ. ನೀಟಾಗಿ ಇಟ್ಕೊಂಡಾಗ ನೋಡೋಕ್ಕೆ ಎಸ್ಥೆಟಿಕಲಿ ಇಟ್ ಲುಕ್ ಬ್ಯೂಟಿಫುಲ್. ಸೊ ದ್ಯಾಟ್ಸ್ ದ ರೀಸನ್. ಓ ಮೈ ಗಾಡ್, ಮೇಡಮ್ ಇಂದ ತುಂಬಾ ಲೈಫ್ ಲೆಸನ್ ಕಲಿಯೋದಿದೆ ನಾವುಗಳು. ಈಗಿನ ಕಾಲದ ನಾರಿಮಣಿಯರು ತುಂಬಾ ಕಲಿಯೋದಿದೆ. ಗೊತ್ತಿಲ್ಲಮ್ಮ, ಬಟ್ ಸೀರಿಯಸ್ಲಿ, ಯಾಕೆಂದ್ರೆ ನಾವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಕಾಬಟ್ಟೆ ಟೈರ್ಡ್ ಆಗಿರ್ತೀವಿ, ಬರ್ತೀವ ಮಗು ಚಲಾಪಿಲಿ ಎಲ್ಲ ಮಾಡಿರುತ್ತಾ, ಮತ್ತೆ ನೀಟ್ ಮಾಡ್ಬೇಕಾ, ಮತ್ತೆ ಹೆಂಗ್ ಮಾಡಿದ್ರು ಹಂಗೆ ಇರುತ್ತಲ್ಲ, ಈ ತರ ಅನ್ಕೊಂಡು ಮತ್ತೆ ನಾಳೆ ಯಾರೋ ಬರ್ತಾರೆ ಕ್ಲೈಂಟ್, ಅವ್ರನ್ನ ಮೀಟ್ ಮಾಡ್ಬೇಕು, ಇಂಟರ್ವ್ಯೂ ಸ್ಕೆಡ್ಯೂಲಿಂಗ್ ಇರುತ್ತೆ, ಹೋಗ್ತೀವಿ, ಅದ್ ಬರುತ್ತೆ, ಮತ್ತೆ ಹಿಂಗಿರುತ್ತೆ ಅಂದಾಗ ಎಲ್ಲ ಯಾವತ್ತೋ ದಿನ ಅಲ್ದರೂ ಒಂದಿನಾದ್ರೂ ಮಿಸ್ ಮಾಡಿರ್ತೇವೆ. ಅಂತದ್ರಲ್ಲಿ ನೀವು ರೆಗ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಹಿಂಗೆ ಇಟ್ಕೊಬೇಕು, ಇಂತಿಷ್ಟು ಸಮಯ ಅದಕ್ಕೋಸ್ಕರ ಮೀಸಲು ಇಟ್ಕೊಂಡಿದ್ರಲ್ಲ. ಅಲ್ಲ, ಆಕ್ಚುಲಿ ಮೀಸಲು ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಗಾಗ್ಲೇ ಆ ಕೆಲಸ ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು. ಪೆಂಡಿಂಗ್ ಯಾವುದೂ ಇಲ್ಲ. ಈಗ ನನಗೆ ಅಡುಗೆ ಮಾಡೋಕ್ಕಿಂತ ಹೆಚ್ಚಿಗೆ ಇಂಟ್ರೆಸ್ಟು ಆ ಡಬ್ಬ ವಾಪಸ್ ಹೋಗ್ಬೇಕು ಆ ಜಾಗಕ್ಕೆ. ಸೊ ದಾಟ್ ಐ ಆಮ್ ಮೋರ್ ಇಂಟ್ರೆಸ್ಟೆಡ್. ಮೇ ಬಿ ನನ್ನ ಕುಕಿಂಗ್ ಅಷ್ಟು ಟೇಸ್ಟಿ ಆಗಿಲ್ಲದೆ ಇರ್ಬೋದು, ಬಟ್ ಇಟ್ ಶುಡ್ ಗೋ ಬ್ಯಾಕ್ ಟು ಇಟ್ಸ್ ಪ್ಲೇಸ್. ಪ್ರಿಟಿ ಓಕೆ. ತುಂಬ ಬ್ಯಾಡ್ ಇಲ್ಲ, ಬಟ್ ಪ್ರಿಟಿ ಗುಡ್. ಎಸ್. ಸೊ ದಿಸ್ ಇಸ್ ಹೌ ಮೈ ಲೈಫ್ ಹ್ಯಾಸ್ ಬೀನ್. 40 ವರ್ಷದ ಸುದೀರ್ಘ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ಅರ್ಥ ಆಗೋಗಿದೆ. ಯಾವುದು ಶಾಶ್ವತ ಅಲ್ಲ. ಯಾರೂ ನಮ್ಮ ಜೊತೆಲಿ ಬರೋಕ್ಕಾಗಲ್ಲ, ನಮ್ಮ ಕಷ್ಟನ ಹಂಚ್ಕೋಬೋದು ಅಷ್ಟೇ ನಾವು, ಬಟ್ ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕಾಗತ್ತೆ. ಸೊ ಯಾವಾಗಲೂ ನಮ್ಮ ಇನ್ನರ್ ಕೋರನ್ನು ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ ಕ್ಯಾನ್ಸರ್ ಅಂತ ಕಾಯಿಲೆ ಬಂದ್ರೂ ಎದ್ದು ನಿಂತ್ಕೊಂಡಿದ್ದೀನಿ ನಾನಿಲ್ಲಿ. ಆಕ್ಚುಲಿ 3 ತಿಂಗಳಿಗೆ ಎದ್ದು ನಿಂತ್ಕೊಂಡು ಪಾಡ್ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ತಂದೆ ತುಂಬಾ ಪ್ರೀತಿ, ತಾಯಿ ಆಮೇಲೆ ತೊಂದರೆಗಳು ಒಂದೊಂದೇ ಸ್ಟಾರ್ಟ್ ಆಯಿತು. ಬಿಕಾಸ್ ಫ್ರೋಸನ್ ಶೋಲ್ಡರ್ ಆಗೋಯ್ತು, ಲಿಂಫ್ ಎಡಿಮಾ ಅಂತ, ಇದು ಸಿಕ್ಕಾಪಟ್ಟೆ ಊದ್ಬಿಟ್ಟಿತ್ತು ಕೈ, ಬಿಕಾಸ್ ಆಫ್ ಲಿಂಫ್ ನೋಡ್ಸ್ ಎಲ್ಲ ತೆಗೆದುಬಿಟ್ಟಿರೋದ್ರಿಂದ. ಸೊ ಅದಾದ ನಂತರ ಇವಾಗ ಹೊಸ ಕಾಯಿಲೆ, ನೀಸ್ ಎಲ್ಲ ಏಕಿಂಗು, ಒಂದು ವೆಯ್ಟ್ಗೆ, ಎರಡನೇದು ನಮ್ಮ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಆಗ್ತಾ ಇರುತ್ತೆ, ಬಿಕಾಸ್ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ 8 ವರ್ಷ ತಗೊಳಕ್ಕೆ, ಬಿಕಾಸ್ ಕ್ಯಾನ್ಸರ್ ಹರಡ್ದಿರ ಇರಲಿ ಅಂತ. ಸೊ ದಿಸ್ ಇಸ್ ಹೌ ಲೈಫ್ ಈಸ್ ಡಿಫಿಕಲ್ಟ್ ಅಂದ್ಕೊಂಡ್ರೆ. ಒಂದೊಂದು ದಿನ ತುಂಬ ಡಿಪ್ರೆಸ್ ಆಗ್ಬಿಡ್ತೀನಿ, ಇಲ್ಲ ಅಂತೇಳಿ ನೋವು ಜಾಸ್ತಿ ಆದಾಗ. ಇಲ್ಲ ಅಂದರೆ ಫುಲ್ ಸ್ಪಿರಿಟಲ್ಲಿ ಇದು ಎಲ್ರಿಗೂ ಕಾಟ ಕೊಡ್ತಿರ್ತೀನಿ, ಕೆಲಸ ಕೊಡ್ತಿರ್ತೀನಿ. ಸೊ ಕಾಟ ಕೊಟ್ಟಂಗೆ ಲೆಕ್ಕ. ಅಂದರೆ ಸಮಸ್ಯೆಗಳಿದ್ರು ಕೂಡ ಜೀವನದಲ್ಲಿ ಅದ್ಯಾವುದು ಅಲ್ವೇ ಅಲ್ಲ, ಮಾಡೋ ಕೆಲಸಗಳ ಮುಂದೆ ರೀತಿಯಾಗಿ ಸ್ಪಿರಿಟ್ ಆಗಿ ತಗೋಬೇಕು ಅನ್ನೋದಕ್ಕೆ ನಮ್ಮ ಮೇಡಮ್ ನಡಿ ಕಲ್ತ್ಕೊಳ್ಳಿ. ಇಲ್ಲ ಆ ಥರ ಎಲ್ಲ ಕಲ್ತ್ಕೊಳ್ಳೋಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಹೆಸರು ಕೇಳಿದ್ರೇನೆ ಎಲ್ರು ಅರ್ಧ ಬಿದ್ದೋದ್ರು, ಜೀವನದಲ್ಲಿ ಅರ್ಧ ಬಿದ್ದೋದ್ರು. ಅವ್ರ ಫ್ಯಾಮಿಲಿನೇ
ಕೊರ್ಗಿ ಇನ್ನು ಇರೋರಿಗೆಲ್ಲ ತಲೆನೋವು, ಜ್ವರ, ಚಳಿ, ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಮತ್ತೆ ಫೈನಾನ್ಷಿಯಲಿ ಡಿಪ್ರೆಷನ್ ಆಗ್ತಾರೆ, ಮತ್ತೆ ಮೆಂಟಲಿ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂದ್ರೆ ಒಂದೊಂದಲ್ಲ, ಇಡೀ ಫ್ಯಾಮಿಲಿಗೆ ಒಂದ್ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಡಿಸ್ಟರ್ಬ್, ಟೋಟಲಿ ಸ್ಪಾಯ್ಲ್ ಆಗೋಗುತ್ತೆ. ಅಂತದ್ರಲ್ಲಿ ನೀವು ಇಷ್ಟು ಸ್ಪಿರಿಟ್ ಆಗಿ ತಗೊಂಡಿದ್ದೀರಲ್ಲ, ಹಾಗಾಗಿ ಹೇಳಿದ್ದು. ಎರಡು ಡಿಸೈಡ್ ಮಾಡೋದು ನಮ್ಮ OT ಟೇಬಲ್ ಮೇಲೆ ಹೋದಾಗ. ಆಕ್ಚುಲಿ 4.5 ವರ್ಷದಿಂದ ನನ್ನ ರೈಟ್ ಬ್ರೆಸ್ಟ್ ಒಂದು ಫೈಬ್ರಾಯ್ಡ್ ಇತ್ತು. ಗೊತ್ತಾಯ್ತು ಮೇಡಮ್? ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ನನಗೆ ಗೊತ್ತಾಯ್ತು ಫೈಬ್ರಾಯ್ಡ್ ಅನುಭವ ಹೇಗೆ ಮೇಡಮ್, ಅದರಿಂದ ಓವರ್ಕಮ್ ಹೇಗಾದ್ರೆ, ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು, ಯಾವೆಲ್ಲ ಸಿಂಟಮ್ಸ್ ಗೊತ್ತಾಯ್ತು? ಆಕ್ಚುಲಿ ನನ್ನ ರೈಟ್ ಬ್ರೆಸ್ಟ್ ಅಲ್ಲಿ ಸುಮಾರು 4.5 ವರ್ಷದಿಂದ ಒಂದು ಗಂಟು ತರ ಕಾಣಿಸ್ದಾಗ್ಲೇ ಮನ್ಸಿಗೆ ಯಾಕೋ ಅನ್ನಿಸ್ಬಿಡ್ತು, ಓ ಇದು ಪ್ರಾಬಬ್ಲಿ ಕ್ಯಾನ್ಸರ್ ಇರ್ಬೋದು ಏನೋ ಅಂತ ಅನ್ನಿಸ್ತು. ಬಟ್ ನಾನೇನು ಮಾಡಿದೆ, ಒಂದು ನನ್ನ ಬ್ರದರ್-ಇನ್-ಲಾನೇ ಡಾಕ್ಟರ್ ಆಗಿರೋದ್ರಿಂದ ಒಂದು ಸ್ಕ್ಯಾನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಿಸಿದ್ರೆ ಫೈಬ್ರಾಯ್ಡಿನೋಮಾ ಅಂತ ಬಂತು. ಅದಕ್ಕೊಂದು ಮುಂಚೆ ನಿಮ್ಗೆ ನೋವು, ಪೈನ್ ಏನಿಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.